ನಮಸ್ಕಾರ. ಜಗತ್ತಿನ ದೃಷ್ಟಿಯಲ್ಲಿ ಸ್ತ್ರೀ ಎಂದರೆ ಕೇವಲ ಮೃದು ಸ್ವಭಾವದವಳು ಅಥವಾ ಅಬಲೆ ಎಂದು ಅನ್ನಿಸಬಹುದು. ಆದರೆ ಆಚಾರ್ಯ ಚಾಣಕ್ಯರು ಸಾವಿರಾರು ವರ್ಷಗಳ ಹಿಂದೆಯೇ ಸ್ತ್ರೀಯಲ ಒಳಗಿರುವ ಅಸಾಧಾರಣ ಶಕ್ತಿಗಳ ಬಗ್ಗೆ ಬೆಚ್ಚಿಬೀಳಿಸುವ ಸತ್ಯಗಳನ್ನು ಹೇಳಿದ್ದಾರೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಸ್ತ್ರೀ ಮನಸ್ಸು ಮಾಡಿದರೆ ಒಂದು ಸಾಮ್ರಾಜ್ಯವನ್ನೇ ನಿರ್ಮಿಸಬಲ್ಲಳು ಅಥವಾ ಒಂದು ಇಡೀ ವಂಶವನ್ನೇ ಸರ್ವನಾಶ ಮಾಡಬಲ್ಲಳು. ಪುರುಷರಿಗಿಂತಲೂ ಸ್ತ್ರೀಯರಲ್ಲಿ ಹೆಚ್ಚಿರುವ ಆ 6 ಗುಪ್ತ ಶಕ್ತಿಗಳು ಯಾವುವು? ಇಂದು ನಾವು ಚಾಣಕ್ಯ ನೀತಿಯ ಅತ್ಯಂತ ಆಳವಾದ ಮತ್ತು ರಹಸ್ಯವಾದ ಸ್ತ್ರೀತತ್ವಗಳನ್ನು ತಿಳಿಯೋಣ. ಮೊದಲನೆಯದು ಚತುರ್ಗುಣ ಬುದ್ಧಿ, 4 ಟೈಮ್ಸ್ ಸ್ಮಾರ್ಟರ್. ಚಾಣಕ್ಯರ ಶ್ಲೋಕದ ಪ್ರಕಾರ ಸ್ತ್ರೀಯರಲ್ಲಿ ಪುರುಷರಿಗಿಂತ 4 ಪಟ್ಟು ಹೆಚ್ಚು ಬುದ್ಧಿವಂತಿಕೆ ಇರುತ್ತದೆ. ಪುರುಷರು ಕೇವಲ ತಾರ್ಕಿಕವಾಗಿ ಯೋಚಿಸಿದರೆ, ಸ್ತ್ರೀಯರು ಪರಿಸ್ಥಿತಿಯ ಆಳ, ಅದರ ಮುಂದಿನ ಪರಿಣಾಮ ಮತ್ತು ಭಾವನೆಗಳನ್ನು ಒಟ್ಟಾಗಿ ಅಳೆಯಬಲ್ಲರು. ಸಂಕಷ್ಟದ ಸಮಯದಲ್ಲಿ ಪುರುಷರು ದಾರಿ ಕಾಣದೆ ಕಳೆದು ಹೋದಾಗ ಸ್ತ್ರೀಯರು ತಮ್ಮ ಚಾಣಾಕ್ಷ ಬುದ್ಧಿಯಿಂದ ಮನೆಯನ್ನು ಮತ್ತು ಉದ್ಯಮವನ್ನು ರಕ್ಷಿಸಬಲ್ಲರು. ಅವರ ನಿರ್ಧಾರಗಳು ದೂರದೃಷ್ಟಿಯಿಂದ ಕೂಡಿರುತ್ತವೆ. ಎರಡನೆಯದು ಷಡ್ಗುಣ ಸಾಹಸ, 6 ಟೈಮ್ಸ್ ಮೋರ್ ಕರೇಜಿಯಸ್. ದೈಹಿಕ ಬಲದಲ್ಲಿ ಪುರುಷರು ಮುಂದಿರಬಹುದು, ಆದರೆ ಮಾನಸಿಕ ಧೈರ್ಯ ಮತ್ತು ಸಾಹಸದಲ್ಲಿ ಸ್ತ್ರೀಯರು ಪುರುಷರಿಗಿಂತ 6 ಪಟ್ಟು ಶಕ್ತಿಶಾಲಿಗಳು. ನೋವನ್ನು ಸಹಿಸಿಕೊಳ್ಳುವ ಶಕ್ತಿಯಿರಲಿ ಅಥವಾ ಕಠಿಣ ಪರಿಸ್ಥಿತಿಯಲ್ಲಿ ಕುಟುಂಬದ ಬೆನ್ನೆಲುಬಾಗಿ ನಿಲ್ಲುವ ಧೈರ್ಯವಿರಲಿ, ಸ್ತ್ರೀಯರು ಅಪ್ರತಿಮ ಸಾಹಸಿಗಳು. ಒಬ್ಬ ತಾಯಿ ತನ್ನ ಮಗುವಿನ ರಕ್ಷಣೆಗಾಗಿ ಮೃತ್ಯುವಿನೊಂದಿಗೂ ಹೋರಾಡಬಲ್ಲಳು. ಈ ಮಾನಸಿಕ ಛಲವೇ ಅವರ ಅಸಲಿ ಆಯುಧ. ಮೂರನೆಯದು ಅಷ್ಟಗುಣ ಕಾಮ ಮತ್ತು ತಾಳ್ಮೆ, ಗ್ರೇಟ್ ಪೇಷನ್ಸ್. ಚಾಣಕ್ಯರ ಪ್ರಕಾರ ಸ್ತ್ರೀಯರಲ್ಲಿ ಭಾವನೆಗಳು ಮತ್ತು ಆಸೆಗಳು ಪುರುಷರಿಗಿಂತ 8 ಪಟ್ಟು ಹೆಚ್ಚಿದ್ದರೂ ಅದನ್ನು ನಿಯಂತ್ರಿಸುವ ಮತ್ತು ತಾಳ್ಮೆಯಿಂದ ಕಾಯುವ ಶಕ್ತಿಯೂ ಅಷ್ಟೇ ಇರುತ್ತದೆ. ಸ್ತ್ರೀ ಕೇವಲ ಪ್ರೀತಿಯ ಸೆಳೆಯಲ್ಲ, ಅವಳು ಸಹನೆಯ ಸಾಕಾರ ಮೂರ್ತಿ. ಎಂತಹ ಕಹಿ ಘಟನೆಗಳನ್ನು ಜೀರ್ಣಿಸಿಕೊಂಡು ಮುಗುಳಿನವಿನೊಂದಿಗೆ ಇರಬಲ್ಲ ಶಕ್ತಿ ಕೇವಲ ಸ್ತ್ರೀಗೆ ಮಾತ್ರ ಸಾಧ್ಯ. ಈ ಆಳವಾದ ಭಾವನಾತ್ಮಕ ಶಕ್ತಿಯೇ ಆಕೆಯನ್ನು ಕುಟುಂಬದ ಕೇಂದ್ರಬಿಂದುವನ್ನಾಗಿ ಮಾಡುತ್ತದೆ. ನಾಲ್ಕನೆಯದು ಮಾತಿನ ಪ್ರಭಾವ ಮತ್ತು ಮಾಯೆ, ದ ಪವರ್ ಆಫ್ ಸ್ಪೀಚ್. ಚಾಣಕ್ಯರು ಹೇಳುತ್ತಾರೆ, ಸ್ತ್ರೀಯ ಮಾತುಗಳು ಕಲ್ಲು ಮನಸ್ಸನ್ನು ಕರಗಿಸಬಲ್ಲವು. ಸ್ತ್ರೀಯರಿಗೆ ಯಾರನ್ನು ಹೇಗೆ ಒಲಿಸಿಕೊಳ್ಳಬೇಕು ಮತ್ತು ಯಾರಿಂದ ಕೆಲಸ ಮಾಡಿಸಿಕೊಳ್ಳಬೇಕು ಎಂಬ ಸಂವಹನ ಕಲೆ ಜನ್ಮಜಾತವಾಗಿ ಬಂದಿರುತ್ತದೆ. ಅವಳ ಮೃದುವಾದ ಮಾತು ಅಥವಾ ಒಂದು ಸಣ್ಣ ಮೌನ ಕೂಡ ದೊಡ್ಡ ಯುದ್ಧವನ್ನು ನಿಲ್ಲಿಸಬಲ್ಲದು ಅಥವಾ ಹೊಸ ಕ್ರಾಂತಿಯನ್ನು ಆರಂಭಿಸಬಲ್ಲದು. ಈ ಮಾತಿನ ಶಕ್ತಿಯನ್ನೇ ಚಾಣಕ್ಯರು ಸ್ತ್ರೀ ಮಾಯೆ ಎಂದು ಕರೆದಿದ್ದಾರೆ. ಐದನೆಯದು ಸಂಸ್ಕಾರ ಮತ್ತು ಕುಟುಂಬ ರಕ್ಷಣೆ, ದ ಪಿಲ್ಲರ್ ಆಫ್ ವ್ಯಾಲ್ಯೂಸ್. ಯಾವ ಮನೆಯಲ್ಲಿ ಸ್ತ್ರೀ ಜ್ಞಾನವಂತಳಾಗಿರುತ್ತಾಳೋ ಆ ಮನೆ ನಂದನವನವಾಗುತ್ತದೆ. ಚಾಣಕ್ಯನ ಪ್ರಕಾರ ಪುರುಷ ಕೇವಲ ಹಣ ತರಬಲ್ಲ, ಆದರೆ ಸ್ತ್ರೀ ಆ ಹಣಕ್ಕೆ ಬೆಲೆ ತಂದುಕೊಟ್ಟು ಸಂಸ್ಕಾರವಂತ ಮಕ್ಕಳನ್ನು ಬೆಳೆಸುತ್ತಾಳೆ. ವಂಶವನ್ನು ಉದ್ಧಾರ ಮಾಡುವ ಮತ್ತು ಕುಲದ ಗೌರವವನ್ನು ಕಾಪಾಡುವ ಅಂತಿಮ ಶಕ್ತಿ ಸ್ತ್ರೀಯ ಕೈಯಲ್ಲಿದೆ. ಅದಕ್ಕೆ ಚಾಣಕ್ಯರು ಹೇಳುತ್ತಾರೆ, ಲಕ್ಷ್ಮಿ ಸ್ತ್ರೀಯ ರೂಪದಲ್ಲಿ ಮನೆಯಲ್ಲಿ ನೆಲೆಸುತ್ತಾಳೆ. ಸ್ತ್ರೀ ಶಕ್ತಿಯನ್ನು ಕಡೆಗಣಿಸುವವನು ಎಂದಿಗೂ ಗೆಲ್ಲಲಾರ. ಚಾಣಕ್ಯನ ಈ ಮಾತುಗಳು ಸ್ತ್ರೀ ಮತ್ತು ಪುರುಷರ ನಡುವಿನ ಸಮತೋಲನದ ಮಹತ್ವವನ್ನು ತಿಳಿಸುತ್ತವೆ. ನಿಮ್ಮ ಜೀವನದಲ್ಲಿ ಸ್ತ್ರೀಶಕ್ತಿಯ ಪ್ರಭಾವ ಹೇಗಿದೆ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಪ್ರತಿಯೊಬ್ಬ ಸ್ತ್ರೀಗೆ ಮತ್ತು ಸ್ತ್ರೀಯನ್ನು ಗೌರವಿಸುವ ಪುರುಷರಿಗೆ ಈ ವಿಡಿಯೋ ಖಂಡಿತ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಬೇಡಿ. ಶಕ್ತಿಯೇ ಜೀವನ.